श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ದೇವರ ಕೃಪೆಯಿಂದ ನಿನಗೆ ಮಾನವ ಜನ್ಮ ಸಿಕ್ಕಿದೆ. ನೀನು ಕ್ಷಣಿಕವಾದ ಸ್ಥಿತಿಯಿಂದ ಮುಕ್ತವಾಗುವ ಬದಲು ನಿನಗೆ ದೇವರು ಕೊಟ್ಟಿರುವ ಅಮೂಲ್ಯ ವರವನ್ನು ಕಳೆದುಕೊಳ್ಳುತ್ತಿದ್ದೀಯೆ. ದೇವರನ್ನು ತುಂಬು ಹೃದಯದಿಂದ ಕರೆ, ಆಗ ನೀನು ದೇವರನ್ನು ಕಾಣಬಹುದು. ಆಗ ಉದಯ ಸೂರ್ಯನ ನಸುಗೆಂಪಾದ ಬೆಳಕನ್ನು ವೀಕ್ಷಿಸುತ್ತೀಯೆ. ಹಾಗೆಯೇ ದೇವರ ದೃಷ್ಟಿ ಬರಬೇಕು. ಪ್ರತಿಯೊಬ್ಬರೂ ದೇವರನ್ನು ಪಡೆಯಲು ಅವರವರ ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸಬೇಕು. ದೇವರು ಈ ಪ್ರಪಂಚದಲ್ಲಿ ಕೋಟ್ಯಾನುಕೋಟಿ ಜೀವಿಗಳನ್ನು ಸೃಷ್ಟಿಸಿದ್ದಾನೆ. ದೇವರು ದೈವಾಂಶರು, ಮಾನವರು, ಪ್ರಾಣಿ ಪಕ್ಷಿ ಮತ್ತು ಕ್ರಿಮಿಗಳನ್ನು ಸೃಷ್ಟಿಸಿದ್ದಾನೆ. ಶನೇ ಪುಣ್ಯ ಮತ್ಸ ಲೋಕಂ ವಿಶಂತಿ. ಯಾರು ಪಾಪಕರ್ಮಗಳನ್ನೆಸಗುತ್ತಾರೆಯೋ ಅವರ ಪಾಪಕರ್ಮದ ಫಲ ಅನುಭವಿಸುತ್ತಾರೆ. ಯಾರ ಪಾಪ ಪುಣ್ಯಗಳು ಸಮನಾದಾಗ ಮಾನವ ಜನ್ಮ ಪಡೆಯುತ್ತಾರೆ ಮತ್ತು ಮುಕ್ತಿ ಹೊಂದಲು ಅವಕಾಶ ಸಿಗುತ್ತದೆ. ಯಾರು ಅವರ ಪಾಪಕರ್ಮದ ಫಲವನ್ನು ಬಿಡಿಸಿಕೊಳ್ಳುತ್ತಾರೋ ಅಂತಹವರ ಮನಸ್ಸು ಶುದ್ಧಿಯಾಗಿ ಮುಕ್ತಿಗೆ ಹಾತೊರೆಯುತ್ತಾರೆ. ಆದ್ದರಿಂದ ಎಲ್ಲವೂ ಶುದ್ಧ ಮನಸ್ಸಿನಿಂದ ಮಾಡಿದ ಕರ್ಮಗಳನ್ನು ಅವಲಂಬಿಸಿದೆ. ಮಾನವರಿಗೆ ಬೇರೆ ಜೀವಿಗಳಿಗಿಂತ ಹೆಚ್ಚು ಅರ್ಹತೆ ಇದೆ. ಮಾನವರಿಗೆ ಜ್ಞಾನವಿದೆ, ಅದರಿಂದ ಅವರು ಮುಕ್ತಿ ಪಡೆಯಬಹುದು. ಮೃತ್ಯು ಯಾವ ಸಮತಲದಲ್ಲಾದರೂ ಬರಬಹುದು. ಆದ್ದರಿಂದ ಆದಷ್ಟು ಶೀಘ್ರವೇ ಜೀವನದ ಮುಖ್ಯ ಉದ್ದೇಶವಾದ ಮುಕ್ತಿಯನ್ನು ಪಡೆಯಲು ಶ್ರಮಿಸುವುದು ಅಗತ್ಯ. ನಿನ್ನ ಅಜ್ಞಾನವನ್ನು ತೊಲಗಿಸಲು ದೇವರಿಗೆ ಪ್ರಾರ್ಥನೆ ಸಲ್ಲಿಸು. ವಿಶ್ವಾತ್ಮದ ಜ್ಞಾನವನ್ನು ಕೊಡುವಂತೆ ಬೇಡು. ಜೈ ಸಾಯಿರಾಮ್.